ಕೆಲವು ಅಪರೂಪದ ವಿಷಯವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಪದಾರ್ಥದ ಒಳಗೆ ಎಷ್ಟೆಷ್ಟು ರೂಪಗಳಿದೆ ಅಂತ ಚಿಂತನೆ ಮಾಡುವಾಗ ಅನ್ನದಲ್ಲಿ ವಾಸುದೇವ, ಭಕ್ಷ್ಯದಲ್ಲಿ ಸಂಕರ್ಷಣ, ಪಾಯಸದಲ್ಲಿ ಪ್ರದ್ಯುಮ್ನ, ಪಲ್ಯ ಅಥವಾ ಕೆಲವು ಸೌತೆಕಾಯಿ ಮುಂತಾದವುಗಳಲ್ಲಿ ಉಪೇಂದ್ರ, ಎಲ್ಲ ಕಡೆ ಎಲ್ಲದರ ಸ್ಮರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಸಾಧ್ಯತೆ ಇದ್ದಾಗ ಎಲ್ಲ ಕಡೆ ನಾರಾಯಣ ಇದ್ದಾನೆ ಅಂತ ಇಷ್ಟು ಸ್ಮರಣೆ ಮಾಡಬೇಕು ಅನ್ನುವ ವಿಷಯವನ್ನು ಉಲ್ಲೇಖ ಮಾಡಿ ನಂತರ ಹೇಳಿದ್ರು, ಒಂದು ಅನ್ನದ ಭಾಗ ತೆಗೆದುಕೊಂಡ್ರೆ ಅನ್ನದ ಒಳಗೆ ಒಂದೊಂದು ಚಿಕ್ಕ ಚಿಕ್ಕ ಭಾಗದಲ್ಲಿ ಖಂಡ ರೂಪದಿಂದ, ಖಂಡ ಅನ್ನೋ ಹೆಸರಿನ ರೂಪ ಇರುತ್ತೆ. ಒಂದು ಭಾಗ, ಒಂದು ಪೋರ್ಷನ್, ಒಂದು ತುತ್ತು ಅಥವಾ ಮುದ್ದೆ ಅಂತ ಇಟ್ಟುಕೊಂಡ್ರೆ ಅಲ್ಲಿ ಅಖಂಡ ಎಂಬ ಹೆಸರಿನ ರೂಪದಿಂದಿರ್ತಾನೆ. ಎರಡು ರೂಪ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ಹೀಗೆ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ನಿತ್ಯ ಉಪವಾಸ ಮಾಡಿದ ಫಲ, ರೋಗ ಇರೋದಿಲ್ಲ, ಪಾಪ ಬರೋದಿಲ್ಲ, ಅವರಿಗೂ ಕೂಡ ವಿಶೇಷವಾಗಿ ಯಜ್ಞ ಮಾಡಿದ ಫಲ ಬರುತ್ತೆ ಅನ್ನುವ ವಿಷಯವನ್ನು ದಾಸರು ಮಹಾನುಭಾವರು ಉಲ್ಲೇಖ ಮಾಡಿ ಈಗ ಮುಂದುವರೆದು ಇನ್ನೂ ಕೆಲವು ಅನುಸಂಧಾನದ ವಿಷಯವನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ನಮಗೆ ಊಟ ಮಾಡಬೇಕು ಅಂದರೆ ಮೊದಲು ಹಸಿವೆ ಆಗಬೇಕು. ಹಸಿವೆ ಆದರೆ ಊಟ ಆಗುತ್ತೆ. ಹಸಿವೆ ಆಗಲಿಲ್ಲ ಅಂತಾದರೆ ಯಾವುದೋ ರೋಗ ಇದೆ ಅಂತ ಲೆಕ್ಕ. ಹಾಗಾದರೆ ಮೊದಲು ಹಸಿವೆ ಆಗಬೇಕು. ಅದಾದ ಮೇಲೆ ಮನೆಯಲ್ಲೂ ಒಂದು ಡಿಸ್ಕಷನ್ ಶುರುವಾಗುತ್ತೆ, ಚಿಂತನೆ, ಏನೇನು ಮಾಡಬೇಕು ಅಂತ, ಮಾನಸಿಕವಾದ ಒಂದು ವ್ಯಾಪಾರ. ಇವತ್ತಿನ ಊಟಕ್ಕೆ ಏನೇನಿರಬೇಕು ಅಂತ ಒಂದು ಮಾನಸಿಕ ವ್ಯಾಪಾರ, ಚಿಂತನೆ ಶುರುವಾಗುತ್ತೆ. ಇದಾದ ಮೇಲೆ ಪ್ರಯತ್ನ ಪಡ್ತೀವಿ, ಅಂದರೆ ಪದಾರ್ಥವನ್ನು ತರೋದು, ಪತ್ನಿ ಹೆಂಡತಿ ಆದವಳು ಅಡಿಗೆ ಮಾಡೋದು, ಹೀಗೆ ದೇಹದಲ್ಲಿ ಒಂದು ಪ್ರಯತ್ನದ ನಂತರ ಊಟ ಆದದ್ದು ಜೀರ್ಣ ಆಗಬೇಕು. ಜೀರ್ಣ ಆದ ಮೇಲೆ ಆನಂದ ಆಗುತ್ತೆ. ಒಟ್ಟು 5 ಪ್ರಕ್ರಿಯೆಗಳಿದೆ. ಒಂದು ಹಸಿವೆ, ಏನು ಮಾಡಬೇಕು ಅನ್ನುವ ಚಿಂತನೆ, 3ನೇದು ಪ್ರಯತ್ನ, ಹಾಗೆ 4ನೇದು ಊಟ ಹಾಗೂ ಜೀರ್ಣ ಆಗೋದು, 5ನೇದು ಆನಂದ. ಈ 5ನ್ನು ಮಾಡುವ ರೂಪಗಳು ಯಾವುದು ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅದರ ಬಗ್ಗೆ ಇನ್ನೊಂದು ಮಹಿಮೆಯನ್ನು ಚಿಂತನೆ ಮಾಡ್ತಾರೆ. 13ನೇ ಪದ್ಯ. 6251 ರೂಪದಿ ಸಾರಭೋಕ್ತ ನಿರುದ್ಧ ದೇವನು ಅನ್ನಮಯ ನೆನಿಪ 32,000 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ದಾಸರು ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಏನದು ಅಂತಂದರೆ ಸಾರಭೋಕ್ತ ಅಂದರೆ ತನ್ನ ರೂಪವನ್ನು ಸ್ವೀಕಾರ ಮಾಡುವ ಅಂತ ಅರ್ಥ. ಅಂದರೆ ಇದರ ಅಭಿಪ್ರಾಯ ಏನಂದರೆ ಬಹಳ ಮಹತ್ವದ ಶಬ್ದ. ಪ್ರತಿಯೊಂದು ಕೈಯಲ್ಲಿ ಇಟ್ಟುಕೊಳ್ಳುವ ತುತ್ತು ಏನಿದೆ, ಆ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನ ಒಂದೊಂದು ರೂಪಗಳಿರುತ್ತೆ. ಕೈಯಲ್ಲಿರುವ ಪದಾರ್ಥದ ಒಳಗಿನ ಪರಮಾತ್ಮನ ರೂಪ ನಮ್ಮೊಳಗೂ ಅದೇ ರೂಪ ಇರುತ್ತೆ, ಆ ರೂಪದ ಜೊತೆಗೆ ಸೇರುತ್ತೆ. ಆದ್ದರಿಂದ ಸಾರಭೋಕ್ತ ಅಂದರೆ ಪರಮಾತ್ಮ ಅವನೇನು ಮಾಡ್ತಾನೆ ಅಂದರೆ ಒಂದು ತನ್ನದೇ ಆದ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಅದರಿಂದ ಹೀಗೆ ತನ್ನದೇ ಆದ ರೂಪವನ್ನು ಸ್ವೀಕರಿಸುವ ಅನಿರುದ್ಧ ದೇವನು, ಅನಿರುದ್ಧ ಎಂಬ ಹೆಸರಿನ ಪರಮಾತ್ಮನು 6251 ರೂಪದಿ ಅಂದರೆ 8251 ರೂಪಗಳಿಂದ ಅನ್ನಮಯ ಎಂಬ ಹೆಸರಿನ ಕೋಶದಲ್ಲಿ ಅಂತ. ಇದೊಂದು ಬಹಳ ಪ್ರಮುಖವಾದದ್ದು. ನಮ್ಮ ದೇಹದ ಒಳಗೆ 5 ಕೋಶ ಇರುತ್ತೆ. ಕೋಶ ಅಂದರೆ ಒಂದು ಮನೆಯಲ್ಲಿ ರೂಮ್ ಇರುವ ಹಾಗೆ ಒಂದು ಜಾಗ, ಅದನ್ನು ಕೋಶ ಅಂತ ಕರೀತಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಅನ್ನಮಯ ಕೋಶ ಅಂದರೆ ಒಂದು ಸ್ಪೇಸ್, ಪರಮಾತ್ಮ ಹಾಗೂ ದೇವತೆಗಳು ವಾಸ ಮಾಡೋ ಒಂದು ರೂಮ್ ಇದ್ದ ಹಾಗೆ. ಆ ಅನ್ನಮಯ ಕೋಶದ ಒಳಗೆ ಈ ಅನಿರುದ್ಧ ಇರ್ತಾನೆ. ಅವನಿಗೆ ಅನ್ನಮಯ ಎನಿಪ, ಅವನಿಗೆ ಅನ್ನಮಯ ಅಂತ ಹೆಸರು. ಹಾಗೆ ಪ್ರದ್ಯುಮ್ನ ಎಂಬ ಹೆಸರಿನ ಪರಮಾತ್ಮನು
ಜಗದೊಳು ಎಲ್ಲ ಜೀವರ ದೇಹದಲ್ಲಿ 32,000 ಮೇಲ್ 3+40 ರೂಪದಿ, ಅಂದರೆ 5,000 32,000 ಮೇಲ್ 3+40 ಅಂದರೆ 5,543 ರೂಪಗಳಿಂದ ಪ್ರಾಣಮಯನಾಗಿ ಪ್ರಾಣಮಯ ಕೋಶ ಅನ್ನುವ ಪ್ರದೇಶದ ಒಳಗಿದ್ದು ಪ್ರಾಣಮಯ ಅಂತ ಕರೆಸಿಕೊಂಡು ತೋರ್ತಾ ಇದ್ದಾನೆ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ದಾಸರು ನಮಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಿಷಯ ಇಷ್ಟೇ, ಹಸಿವೆಯನ್ನು ಉಂಟು ಮಾಡುವುದು ಪರಮಾತ್ಮನ ಅನಿರುದ್ಧ ರೂಪ. ಎಷ್ಟು ರೂಪದಿಂದ ಅವನೆಲ್ಲಿದ್ದಾನೆ? ದೇಹದ ಒಳಗೊಂದು ಅನ್ನಮಯ ಕೋಶ ಅಂತುಂಟು. ಅನ್ನಮಯ ಕೋಶ ಅಂದರೆ ಅದೊಂದು ಪ್ರದೇಶ. ದೇಹ ಒಂದು ಮನೆ ಅಂತ ಇಟ್ಕೊಂಡ್ರೆ ದೇಹವೆಂಬ ಮನೆಯ ಕೊಠಡಿ ಯಾವುದು ಅಂದರೆ ಅದು ಅನ್ನಮಯ ಕೋಶ. ಅಲ್ಲಿ ಅನಿರುದ್ಧ ಇದ್ದಾನೆ. ಎಷ್ಟು ರೂಪದಿಂದ? 8,251 ರೂಪದಿಂದ. ಆ ಸಂಖ್ಯೆ ಹೇಗೆ ಸಿಗುತ್ತೆ ಅಂತ ಒಂದು ಪ್ರಶ್ನೆ. ಅಲ್ಲೇ ಒಂದು ಚಮತ್ಕಾರ ಇದೆ. ಹೆಸರಿನ ಮೂಲಕ ಸಂಖ್ಯೆಯನ್ನು ಹೇಳೋದು ದಾಸರ ಪದ್ಧತಿ. ಗಮನಿಸಿದ್ರೆ ಅರ್ಥದಲ್ಲೇ ಆ ಅನ್ನೋದು 1 ಅನ್ನೋ ಸಂಖ್ಯೆ ಹೇಳುತ್ತೆ. ನೀ ಅಂದರೆ 5, ರು ಅಂದರೆ 2, ಧ ಅಂದರೆ 8 ಅಂತ ಲೆಕ್ಕ. ಅದರಿಂದ ಎಷ್ಟಾಯಿತು? ಇದನ್ನು ಯಾವತ್ತೂ ಸಂಖ್ಯೆ ನೋಡುವಾಗ ಉಲ್ಟಾ ಲೆಫ್ಟ್ ಸೈಡಿಂದ ನಾವು ಇಟ್ಕೊಳ್ಬೇಕು. 8,251 ರೂಪ ಅಂತ ಸಿಕ್ತು ನಮಗಿಲ್ಲಿ. ಇಷ್ಟು ರೂಪದಿಂದ ಹಸಿವೆ ಉಂಟು ಮಾಡ್ತಾನೆ ಪರಮಾತ್ಮ. ನಮಗೊಂದು ಹಸಿವೆ ಆಗಬೇಕು ಅಂದರೆ ಎಷ್ಟು ರೂಪದ ಪರಮಾತ್ಮನ ಒಂದು ಕಾರುಣ್ಯ ನಮ್ಮ ದೇಹದ ಒಳಗಿರುತ್ತೆ ಅನ್ನೋದು ನಾವು ಗಮನಿಸಬೇಕಾದ ಅಂಶ. ಹಾಗೆ ಇನ್ನೊಂದು ಪ್ರಾಣಮಯ ಕೋಶ ಅಂತುಂಟು. ಇದರ ಒಳಗೆ ಪ್ರದ್ಯುಮ್ನ ಇದ್ದಾನೆ. ಎಷ್ಟು ರೂಪದಿಂದಿದ್ದಾನೆ ಅಂದರೆ 5,543. ಈ ಸಂಖ್ಯೆ ಹೇಗೆ ಸಿಗುತ್ತೆ? ಪ ಅಂದರೆ 1, ರ ಅಂದರೆ 2, 1+2 3 ಆಯಿತು. ದ ಅಂದರೆ 3, ದ್ಯಾ ಅಂತಿದೆ, ದಕಾರಕ್ಕೆ ಯಕಾರ ಒತ್ತಿದೆ. ದ ಅಂದರೆ 3, ಯಾ ಅಂದರೆ 1, 3+1 ಅಂದರೆ 4, ಮ ಅಂದರೆ 5, ನ ಅಂದರೆ 5. ಇದನ್ನು ಲೆಫ್ಟ್ ಸೈಡಿಂದ ಇಟ್ಟುಕೊಂಡ್ರೆ 5,543 ರೂಪದಿಂದ ಹಸಿವೆ ಉಂಟು ಮಾಡಿದ್ದು ರೂಪ ಅನಿರುದ್ಧ. ಪ್ರದ್ಯುಮ್ನ ರೂಪದಿಂದ ಮಾನಸಿಕ ಚಿಂತನೆಯನ್ನು ಉಂಟು ಮಾಡ್ತಾನೆ. ಇದು ಪರಮಾತ್ಮನ ರೂಪದ ವೈಶಿಷ್ಟ್ಯ. ಅಷ್ಟೇ ಅಲ್ಲ, ಈ ಅನ್ನಮಯ ಕೋಶ ಅಂತೇನುಂಟು, ಇದಕ್ಕೆ ರುದ್ರದೇವರು ಅವರು ಅಭಿಮಾನಿ ದೇವತೆಗಳು. ಪ್ರಾಣಮಯ ಕೋಶಕ್ಕೆ ಶೇಷದೇವರ ಅಭಿಮಾನಿ ದೇವತೆಗಳು. ಅಂದರೆ ವಾಚ್ಮೆನ್ ಇರುವ ಹಾಗೆ ಆ ಕೋಶವನ್ನು ರಕ್ಷಣೆ ಮಾಡುತ್ತಾ ರುದ್ರದೇವರಿರ್ತಾರೆ. ಪ್ರಾಣಮಯ ಕೋಶಕ್ಕೆ ಅಭಿಮಾನಿಗಳಾಗಿ ಶೇಷದೇವರಿರ್ತಾರೆ. ಇದೊಂದು ವಿಷಯ. ಮುಂದುವರೆದು 2 ಪದ್ಯಗಳಿಂದ ಮುಂದಿನ 2 ರೂಪಗಳ ಚಿಂತನೆ ಹೇಳ್ತಾರೆ. ಇಲ್ಲಿ ಪ್ರಶ್ನೋತ್ತರ ಗಮನಿಸೋದು ಅಂದರೆ ಅನಿರುದ್ಧ ಯಾವ ಕೋಶದಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ ಅನ್ನಮಯ ಕೋಶದಲ್ಲಿ 8,251 ರೂಪದಿಂದಿದ್ದಾನೆ. ಅನ್ನಮಯ ಅಂತ ಯಾರಿಗೆ ಹೆಸರು ಅಂದರೆ ಅನಿರುದ್ಧನಿಗೆ ಅನ್ನಮಯ ಅಂತ ಹೆಸರು. ಪ್ರದ್ಯುಮ್ನ ರೂಪಿ ಪರಮಾತ್ಮ ಎಲ್ಲಿ ಎಷ್ಟು ರೂಪದಿಂದ ಇರ್ತಾನೆ ಅಂದರೆ ಪ್ರಾಣಮಯ ಕೋಶದಲ್ಲಿ 8,543 ರೂಪಗಳಿಂದಿರ್ತಾನೆ. ಪ್ರದ್ಯುಮ್ನನಿಗೇನು ಅಂತ ಹೆಸರು ಅಂದರೆ ಪ್ರಾಣಮಯ ಅಂತ ಹೆಸರಿದೆ ಅಂತ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. 2 ಪದ್ಯವನ್ನು ಒಟ್ಟಿಗೆ ಗಮನಿಸ್ಬೇಕು ನಾವು. 2 ಜೋಡಿ ಪದ್ಯಗಳು. 2 ಕೋಶದ ಒಳ ಹೊರಗೆ ಸಂಕರ್ಷಣೈದು ಸುಲಕ್ಷದರ 62,000 ಶತರೂಪಗಳ ಧರಿಸಿ ಕರೆಸಿ ಕೊಂಬ ಮನೋಮಯನು ಎಂದರ ವಿದೂರನು 2,300 ಮೇಲ್ 4+70 ರೂಪದಿಂ ವಿಜ್ಞಾನಮಯನೆಂಬಿ ಪೆಸರಿನಿಂ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವ ತತ್ಪತಿಗಳೊಳಗೆ ಆ ಪುರುಷ ನಾಮಕನ ಶುಭ ಸ್ವೇದ ಪಳೆನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಬಹಳ ಅದ್ಭುತವಾದ ಇನ್ನೊಂದು ವಿಷಯವನ್ನು ದಾಸರು ಉಲ್ಲೇಖ ಮಾಡ್ತಾರೆ. ಹೀಗೆ ದೇಹದ ಒಳಗೆ ಮನೋಮಯ ಕೋಶ ಅಂತ ಒಂದುಂಟು, ಹಾಗೆ ವಿಜ್ಞಾನಮಯ ಕೋಶ ಅಂತಿದೆ. ಮನೋಮಯ ಕೋಶದ ಒಳಗೆ ಪರಮಾತ್ಮನ ಒಂದು ರೂಪ, ವಿಜ್ಞಾನಮಯ ಕೋಶದ ಒಳಗೆ ಪರಮಾತ್ಮನ ಇನ್ನೊಂದು ರೂಪ. ಅದರಿಂದ ಕೆಲಸ ಏನು ಅಂತ ಗಮನಿಸಬೇಕು. 2 ಕೋಶಗಳ ಒಳ ಹೊರಗೆ ಅಂದರೆ ಪ್ರಾಣಮಯ ಅನ್ನಮಯ ಕೋಶದ ಒಳಭಾಗದಲ್ಲಿ ಹಾಗೂ ಹೊರಭಾಗದಲ್ಲಿ
ಸಂಕರ್ಷಣ, ಸಂಕರ್ಷಣ ರೂಪಿ ಪರಮಾತ್ಮ 5,62,007 ಶತರೂಪಗಳ ಬಹಳ ದೊಡ್ಡ ಸಂಖ್ಯೆ ರೂಪ. 5,62,107 ರೂಪಗಳಿಂದಿದ್ದಾನೆ. ಧರಿಸಿ ಇಷ್ಟು ರೂಪದಿಂದ ದೇಹವನ್ನು ಧಾರಣೆ ಮಾಡಿದ್ದಾನೆ. ಮನೋಮಯ ಎಂದು ಅಂದರೆ ಮನೋಮಯ ಅನ್ನುವ ಕೋಶದ ಒಳಗಿದ್ದು ಮನೋಮಯ ಎಂಬ ಹೆಸರಿನಿಂದ ಅಂದರೆ ಕರೆಸಿಕೊಳ್ಳಲ್ಪಡ್ತಾನೆ. ಯಾರು ಅಂದರೆ ಸಂಕರ್ಷಣ. ಅರವಿದೂರನು ಯಾವುದೇ ದೋಷ ಇರದ ವಾಸುದೇವ. ಇಲ್ಲಿ ಕೊನೆಯ ಸಾಲು ಏನಿದೆ, ಈ 300 ಮೇಲ್ನಲ್ಲಿ 4+70 ಅನ್ನುವುದನ್ನು 15ನೇ ಪದ್ಯಕ್ಕೆ ಜೋಡಿಸಿಕೊಳ್ಬೇಕು. ಅದು ಸಂಧಿಯ ಭಾವಿನಿ ಷಟ್ಪದಿ ಸಂಧಿ ದೃಷ್ಟಿಯಿಂದ ಇಲ್ಲೇ ಸೇರಿಸಿದ್ದಾರೆ. ಅದನ್ನು ಸೇರಿಸಿ ಮುಂದಿನ ಪದ್ಯಕ್ಕೆ ಅರ್ಥ ನೋಡಬೇಕು. ವಾಸುದೇವನು ಈ 2,000 300 ಮೇಲ್ 4+70 ಅಂತ ಅಂದರೆ 4,374 ರೂಪಗಳಿಂದ ವಿಜ್ಞಾನಮಯನೆಂಬ ಅಂದರೆ ವಿಜ್ಞಾನಮಯ ಅನ್ನುವ ಕೋಶದಲ್ಲಿದ್ದು ವಿಜ್ಞಾನಮಯ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಈ ಈ ವಿಜ್ಞಾನಮಯ ಎಂಬ ಹೆಸರಿನಿಂದಲೇ ಮಹದಾದಿ ಮಹತ್ತತ್ವ ಮುಂತಾದವುಗಳು ಹಾಗೆ ತತ್ಪತಿಗಳೊಳಗೆ ಅದರ ಅಭಿಮಾನಿ ದೇವತೆಗಳಲ್ಲಿ ವ್ಯಾಪಿಸಿಹ ತುಂಬಿಕೊಂಡಿದ್ದಾನೆ. ಇಲ್ಲೊಂದು ಅಪರೂಪದ ಅದ್ಭುತವಾದ ಒಂದು ವಿಷಯ ಹೇಳ್ತಾರೆ ದಾಸರು. ಈ ಪುರುಷನಾಮಕನ ಇಂತಹ ಪುರುಷ ಅಂತ ಕರೆಸಿಕೊಂಡ ಏನು ವಾಸುದೇವ ಇದ್ದಾನೆ, ಇವನ ಶುಭ ಮಂಗಲಕರವಾದ ಒಳ್ಳೆಯ ಪರಿಮಳದಿಂದ ತುಂಬಿದ ಸ್ವೇದಾಪ ಬೆವರು ಹನಿಯ ನೀರು ಅಂತ ಹೇಳಿ ಕರೆಸಿಕೊಳ್ತಾ ರಮಾಂಬ ತಾಯಿಯಾದ ಲಕ್ಷ್ಮೀದೇವಿ ಅಂದರೆ ತಾನು ಬ್ರಹ್ಮಪರೋಕ್ಷಿಗಳಾದವರ ಪರಮಾತ್ಮನನ್ನು ಕಂಡು ಮುಗಿಸಿಕೊಂಡ ಪ್ರಾರಬ್ಧ ಕರ್ಮ ಮುಗಿಸಿಕೊಂಡ ಜ್ಞಾನಿಗಳ ಅಂಗಾಂಗ ಲಿಂಗವೆಂಬ ದೇಹವನ್ನು ಕೆಡಿಸುವಳು, ನಾಶ ಮಾಡುವಳು. ಬಹಳ ಅದ್ಭುತವಾದ ಮತ್ತೊಂದು ವಿಷಯವನ್ನು ನಮಗೆ ದಾಸರು ನಿರೂಪಣೆ ಮಾಡ್ತಾರೆ. ಈಗ ಅನಿರುದ್ಧ ಹಸಿವೆಯನ್ನು ಉಂಟು ಮಾಡಿದ, ಪ್ರದ್ಯುಮ್ನ ಚಿಂತನೆ ಉಂಟು ಮಾಡಿದ, ಊಟಕ್ಕೇನು ಮಾಡಬೇಕು ಅನ್ನುವ ಚಿಂತನೆ ಉಂಟು ಮಾಡಿದ ಪ್ರದ್ಯುಮ್ನ. ಈವಾಗ ಅನ್ನಮಯ ಮನೋಮಯ ಕೋಶದ ಒಳಗೆ ಸಂಕರ್ಷಣ ಇದ್ದಾನೆ. ಇವನೇನು ಮಾಡ್ತಾನೆ? ಊಟಕ್ಕೋಸ್ಕರ ಪ್ರಯತ್ನ ಉಂಟು ಮಾಡ್ತಾನೆ. ಎಷ್ಟು ರೂಪದಿಂದ ಪ್ರಯತ್ನ ಉಂಟು ಮಾಡ್ತಾನೆ ಅಂದರೆ 5,62,107 ರೂಪ. ಯಾಕೆಂದರೆ ಊಟಕ್ಕೋಸ್ಕರ ಮಾಡೋ ಪ್ರಯತ್ನ ಬಹಳ ಮಹತ್ವದ್ದು ಅನ್ನೋ ಕಾರಣಕ್ಕಿಷ್ಟು ಸಂಖ್ಯೆಯ ರೂಪ ಧರಿಸಿಕೊಂಡಿದ್ದಾನೆ. ಈ ಸಂಖ್ಯೆ ಹೇಗೆ ಸಿಗುತ್ತೆ ಅಂದರೆ ಸಂಕರ್ಷಣ. ಅಲ್ಲಿ ಸ ಅಂದರೆ 7, ಅದು 0 ಅಂತ ಇಟ್ಕೊಳ್ಬೇಕು. ಕ ಅಂದರೆ 1 ಅಂತ ಲೆಕ್ಕ. ರ ಅಂದರೆ 2. ಋಷ ಅನ್ನೋಲ್ಲಿ ಶಕಾರಕ್ಕೆ ರಕಾರ ಒತ್ತಿದೆ. ಶ ಅಂದರೆ 6, ರ ಅಂದರೆ 2, ನ ಅಂದರೆ 5. ಇದನ್ನು ಆ ಕಡೆಯಿಂದ ಓದಿದ್ರೆ ಒಟ್ಟಾರೆ 5,62,107 ರೂಪಗಳಿಂದ ಸಂಕರ್ಷಣ ಹಸಿವೆ ಆಯಿತು, ಚಿಂತನೆ ಆಯಿತು, ಪ್ರಯತ್ನವನ್ನು ಉಂಟು ಮಾಡ್ತಾನೆ ಮನೋಮಯ ಕೋಶದ ಒಳಗಿತ್ತು. ಈ ಮನೋಮಯ ಕೋಶ ಎಲ್ಲಿದೆ? ನಾವು 14ನೇ ಪದ್ಯ ಗಮನಿಸಿದರೆ 2 ಕೋಶದ ಒಳ ಹೊರಗೆ ಅಂತ. ಅಂದರೆ 2 ಕೋಶ ಅಂದರೆ ಯಾವುದು? ಹಿಂದೆ ಅನ್ನಮಯ ಕೋಶ ಬಂತು, ಅದರ ಒಳಗೆ ಹೊರಗೆ ಇದೆಯಾ ಅಂತ ಹೀಗೇನೋ ಅರ್ಥ ಆಗಿಬಿಡುತ್ತೆ. ಹಾಗಲ್ಲ, ಹೀಗೆ ಅರ್ಥ ಮಾಡಬೇಕು. ಒಟ್ಟು ದೇಹದ ಒಳಗೊಂದು 5 ಜಾಗ ಕಲ್ಪನೆ ಮಾಡಿಕೊಳ್ಳೋಣ. ಒಂದು 30-40 ಲೆಕ್ಕದಲ್ಲಿ ಒಂದು 5 ಸೈಟ್ ಇದೆ ಅಂತ ಭಾವಿಸೋಣ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ, ABCD. ಈ ಅನ್ನಮಯ ಪ್ರಾಣಮಯ ಕೋಶ ಅಂತೇನಿದೆಯೋ ಅದರ ಒಳಗೆ ಈ ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶಗಳ ಹೊರಗೆ ಈ ಮನೋಮಯ ಅನ್ನೋ ಸ್ಪೇಸ್ ಇದೆ. ಈ ಮನೋಮಯ ಕೋಶ ಇದೆ. ಹೀಗೆ ಅರ್ಥ ಮಾಡಬೇಕು. 2 ಕೋಶದ ಒಳ ಹೊರಗೆ ಅಂದರೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶದ ಒಳಗಡೆ, ವಿಜ್ಞಾನಮಯ ಆನಂದಮಯ ಕೋಶದ ಹೊರಗೆ
ಮನೋಮಯ ಕೋಶ ಇದೆ. ಆ ಮನೋಮಯ ಕೋಶದಲ್ಲಿ ಇದ್ದಾನೆ ಸಂಕರ್ಷಣ. ಅವನು 5,62,107 ರೂಪಗಳಿಂದ ಭೋಜನಕ್ಕೋಸ್ಕರ ಬೇಕಾಗುವ ಪ್ರಯತ್ನವನ್ನು ದೇಹದ ಒಳಗಿದ್ದು ಮಾಡ್ತಾನೆ. ಈ ಮನೋಮಯ ಕೋಶಕ್ಕೆ ಅಭಿಮಾನಿ ದೇವತೆ ಯಾರನ್ನು? ಗರುಡ ದೇವರು ಇದಕ್ಕೆ ಅಭಿಮಾನಿ ದೇವತೆಗಳು. ಹೀಗೆ ದೇಹದ ಒಳಗೆ ಜೀವ ಇರೋದು ಬಹಳ ಕಷ್ಟದಿಂದ. ದೇವತೆಗಳು ಕೂಡ ಸಾಧನೆ ಮಾಡಿಕೊಡಬೇಕು ಅಂತಿದ್ದಾರೆ. ಅರವಿದೂರ ಅಂದರು ದಾಸರು. ದೇವರಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ಪಾಪನೂ ಇಲ್ಲ, ಏನೂ ಇಲ್ಲ, ಸುಖವಾಗಿರ್ತಾನೆ ದೇಹದ ಒಳಗೆ. ಮುಂದಿನ ಪದ್ಯದ್ದು ಸೇರಿಸಿ ಗಮನಿಸೋಣ. ಕೊನೆಗೆ ಉಳಿದದ್ದು ಯಾವುದು ಅಂದರೆ, ಭೋಜನಕ್ಕೋಸ್ಕರ ಪ್ರಯತ್ನ ಪಟ್ವಿ, ಊಟ ಆಯಿತು, ಜೀರ್ಣ ಆಗಬೇಕು. ಅದಕ್ಕೆ ವಿಜ್ಞಾನಮಯ ಕೋಶದ ಒಳಗೆ ವಾಸುದೇವ ಇದ್ದಾನೆ. ಅವನು ಒಳಗೆ ಉಂಡ ಪದಾರ್ಥವನ್ನು ಜೀರ್ಣ ಮಾಡ್ತಾನೆ. ಎಷ್ಟು ರೂಪದಿಂದ? 4,374 ರೂಪಗಳಿಂದ ವಾಸುದೇವ ಉಂಡ ಪದಾರ್ಥವನ್ನು ಜೀರ್ಣ ಆಗುವಂತೆ ಮಾಡ್ತಾನೆ. ಇದು ವಾಸುದೇವನ ಕೆಲಸ. ಇವನಿಗೆ ವಿಜ್ಞಾನಮಯ ಅಂತ ಹೆಸರಿದೆ. ವಿಜ್ಞಾನಮಯ ವಾಸುದೇವ ಅಂತ ಕರೀತಾರೆ. ಇಲ್ಲೊಂದು ಸ್ವಾರಸ್ಯ ಏನು ಅಂದರೆ, ಈ ರೂಪ ಹೇಗೆ ಸಿಗುತ್ತೆ? ವಾ ಅಂದರೆ 4, ಸು ಅಂದರೆ 7, ದೇ ಅಂದರೆ 3, ವಾ ಅಂದರೆ 4. ಹೀಗೆ 4,734. ಇದನ್ನು ಆಚೆ ಬದಿಯಿಂದ ಗಮನಿಸಿದಾಗ 4,374 ರೂಪದಿಂದ ಮನೋಮಯ ಕೋಶದಲ್ಲಿ ಇದ್ದಾನೆ. ಇಲ್ಲಿ ದಾಸರು ಏನಂದ್ರು? ಮಹದಾದಿ ತತ್ವ ತತ್ಪತಿಗಳೊಳಗೆ ಮಹತ್ತತ್ವ ಅಂತಿದೆ. ನಾವು ಗಮನಿಸಿದ್ದೇವೆ. ಮಹತ್ತತ್ವ ಅಂದರೆ ಜಗತ್ತಿನ ಸೃಷ್ಟಿಗೆ ಬೇಕಾದ ಕೆಲವು ಪದಾರ್ಥವನ್ನು, ಈ ಮನೆ ಕಟ್ಟಲಿಕ್ಕೆ ಸಿಮೆಂಟ್ ಬೇಕು, ಹೀಗೆ ಸುಣ್ಣ ಬೇಕು, ಹೀಗೆಲ್ಲ ಹೇಳ್ತೀವಲ್ಲ, ಹಾಗೆ ಜಗತ್ತೆಂಬ ಮನೆ ಕಟ್ಟಲಿಕ್ಕೆ ಬೇಕಾದ ಪದಾರ್ಥವನ್ನು ಪಟ್ಟಿ ಮಾಡ್ತಾನೆ. ಅದು ಮಹತ್ತತ್ವ ಅಂತ ಒಂದು. ಅದು ಎಲ್ಲಿ ಅಂದರೆ, ಮನೋಮಯ ಕೋಶ ಅಂತೇನಿದೆ ಅದರ ಒಳಗಡೆ ಅಹಂಕಾರ ತತ್ವ ಇದೆ. ಹಾಗೂ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ರುದ್ರದೇವರಿದ್ದಾರೆ. ವಿಜ್ಞಾನಮಯ ಕೋಶ ಅಂತೇನಿದೆ ಅಲ್ಲಿ ಮಹತ್ತತ್ವ ಇದೆ, ಅದಕ್ಕೆ ಅಭಿಮಾನಿಗಳಾದ ಬ್ರಹ್ಮದೇವರಿದ್ದಾರೆ. ಅಲ್ಲೆಲ್ಲ ಅವರಲ್ಲೂ ಪರಮಾತ್ಮ ವ್ಯಾಪಿಸಿದ್ದಾನೆ. ಇಷ್ಟಾದ ಮೇಲೆ ಇನ್ನೊಂದು ಪ್ರಸಂಗ ಹೊಸ ಜ್ಞಾಪಿಸಿದ್ರು. ಆ ಪರಮಾತ್ಮನಿಗೆ ಬೆವರು ಬರುತ್ತಂತೆ. ಹಾಗಾದರೆ ನಮಗೆ ಬೆವರು ಬರೋದು ಯಾವಾಗ? ಒಬ್ಬರನ್ನು ನೋಡಿ ಹೆದರಿದಾಗ, ಅಥವಾ ಕೆಲಸ ಏನೋ ಸರಿಯಾಗಿ ಮಾಡಲಿಲ್ಲ ಅಂತಾದರೆ ಬೆವರು ಬರುತ್ತೆ. ದೇವರಿಗೂ ಹೀಗ ಅಂದರೆ ಹೀಗಲ್ಲ ಅಂತೆ. ಶುಭ ಸ್ವೇದಾಪ, ಸ್ವೇದಾಪ ಅಂದರೆ ಬೆವರು, ಶುಭ ಅಂತ ಕರೆದುಬಿಟ್ಟು, ಅಂದರೆ ಪರಮಾತ್ಮನ ಬೆವರು ಅಂದರೆ ಅದು ಮಂಗಲಮಯವಾದ ಬೆವರು ಅಂತ. ಅಂದರೆ ಇಲ್ಲಿ ಒಳ್ಳೆಯ ಸುಗಂಧ ಪರಿಮಳ ಬರ್ತಾ ಇರುತ್ತೆ. ಲಕ್ಷ್ಮಿಯೇ ಬೆವರಿನ ರೂಪದಿಂದ ಬರ್ತಾಳಂತ ಪರಮಾತ್ಮನಿಗೆ. ಯಾಕೆಂದರೆ ಇದೊಂದು ಮಹಾಭಾರತದಲ್ಲಿ ನಾವು ಕಾಣ್ತೇವೆ. ಯುದ್ಧ ಎಲ್ಲ ಆದಾಗ ಕೃಷ್ಣನ ಹಣೆಯಲ್ಲಿ ಬೆವರಿನ ಹನಿ ಕಾಣ್ತಂತ. ಏನು ಬೆವರಿನ ಹನಿ? ಯುದ್ಧ ಆಯಿತು ಆಯಾಸದಿಂದ ಅಂತ ಭಾವಿಸಬಾರದು, ಲಕ್ಷ್ಮಿಯೇ ಬೆವರಿನ ರೂಪದಿಂದ ಬಂದದ್ದು ಅಂತಲ್ಲೆಲ್ಲ ಜ್ಞಾನಿಗಳು ಚಿಂತನೆ ಮಾಡ್ತಾರೆ. ಆ ಬೆವರೇ ವಿರಜಾ ನದಿ ಆಯ್ತಂತೆ. ನಾವೇನು ಮೋಕ್ಷದಲ್ಲಿ ವಿರಜಾ ನದಿ ಅಂತ ಕೇಳ್ತೇವೆ, ಅದು ಮಹಾಲಕ್ಷ್ಮಿಯೇ ಬೆವರಿನ ರೂಪದಿಂದ ಬಂದು ಅವಳಿಗೆ ವಿರಜಾ ಅನ್ನುವ ಹೆಸರಿನ ನದಿಯಾದಳು ಮಹಾಲಕ್ಷ್ಮಿ. ವಿರಜಾ ಅಂದರೆ ಯಾವುದೇ ದೋಷ ಇರದ್ದು, ದ್ರಜೋಗುಣ ಮುಂತಾದವುಗಳ ಸಂಪರ್ಕ ಇಲ್ಲದ ನದಿ ಅಂತ. ಆ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೊಂದು ಲಿಂಗದೇಹ ಅಂತಿರುತ್ತೆ, ಲೇಯರ್, ಅದು ಕಳಚಿ ಹೋಗುತ್ತೆ. ಹೀಗೆ ವಿರಜಾ ಲಕ್ಷ್ಮಿಯೇ ಬೆವರಿನ ರೂಪದಿಂದ ಬಂದಿದ್ದಾಳೆ. ಅವಳಿಗೆ ವಿರಜಾ ಅಂತ ಹೆಸರು. ಅದು ಎಲ್ಲಿದೆ ಅಂದರೆ, ವೈಕುಂಠದಲ್ಲಿ ಒಂದು ಭಾಗದಲ್ಲಿ ಆ ಒಂದು ನದಿ ಹರಿತಾ ಇರುತ್ತೆ. ಮೋಕ್ಷಕ್ಕೆ ಹೋದ ಜೀವರು ಆ ನದಿಯ ಒಳಗೆ ಸ್ನಾನ ಮಾಡ್ತಾರೆ. ಅವರು ಸ್ನಾನ ಮುಗೀತು ಅಂತಾದರೆ ಅಲ್ಲಿಗೇನಾಗುತ್ತಂತೆ, ಅವರ ಲಿಂಗದೇಹ ಅಂತೇನು ಒಂದು ಲೇಯರ್ ಅಂಟಿರುತ್ತೆ, ಅದು ಭಂಗ ಆಗುತ್ತೆ. ಹೀಗೆ ಎಲ್ಲರ ಲಿಂಗದೇಹವನ್ನು ಭಂಗ ಮಾಡ್ತಾಳೆ ಈ ಲಕ್ಷ್ಮಿ ಅಂತ. ಹೀಗೆ ಇಷ್ಟು ಅಭಿಪ್ರಾಯ. ಇಲ್ಲಿ ಇನ್ನೊಂದು ಚಿಂತನೆ ಹೇಳ್ತಾರೆ. ಈಗ ಊಟ ಮಾಡುವಾಗ ನಾವೊಂದು ನಿಯಮ, ಸನ್ಯಾಸಿಗಳು ಬೆಳಗ್ಗಿನ ಹೊತ್ತು ಸ್ನಾನ ಮಾಡಿರ್ತಾರೆ, ಮಧ್ಯಾಹ್ನವೂ ಸ್ನಾನ ಮಾಡಿ ಊಟ ಮಾಡ್ತಾರೆ. ನಮಗೆಲ್ಲ ಸ್ನಾನ ಇಲ್ಲ, ಬೇರೆ ವಸ್ತ್ರವನ್ನು ಉಟ್ಟರೂ ಸಾಕು ಹೇಗೋ. ಅಥವಾ ಹಾವು ಎಷ್ಟೋ ಬಾರಿ ಹೋದಾಗ ತನ್ನ ದೇಹವನ್ನು ಕಳಚಿ ಬಿಟ್ಟಿರುತ್ತೆ, ಆ ದೇಹದ ಪೊರೆ ಅಲ್ಲೇ ಬಿದ್ದಿರುತ್ತೆ. ಅದರಂತೆ ಉತ್ತಮರು ಅಂತ ಯಾರಿದ್ದಾರೋ ಅವರಿಗೆ ಮಾತ್ರ ಈ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಲಿಂಗದೇಹ ಅನ್ನೋದು ನಾಶ ಆಗುತ್ತೆ, ಆ ಲೇಯರ್ ಹೋಗುತ್ತೆ. ಮೋಕ್ಷದಲ್ಲೂ ತಾರತಮ್ಯ ಇರುತ್ತೆ. ಕೆಳಗಿನ ಹಂತದ ಜೀವರು ಅಂತ ಯಾರಿದ್ದಾರೋ ಅವ್ರಿಗೆ ಆ ಲಕ್ಷ್ಮಿಯೇ ನದಿಯಾಗಿ ಹರಿಯುವ ಆ ದೊಡ್ಡ ನದಿಯಲ್ಲಿ ಸ್ನಾನ ಮಾಡುವ ಯೋಗ ಇಲ್ಲ ಅಂತೆ. ಅವ್ರಿಗೆ ಸುಮ್ಮನೆ ಹಾಗೆ ದೇಹ ಬಿಡ್ತಾರೆ, ಇನ್ನೊಂದು ದೇಹ ಸ್ವೀಕಾರ ಮಾಡ್ತಾರೆ. ಹೀಗೆ ಪರಮಾತ್ಮ 5 ರೂಪದಿಂದಾಗಿ 4 ರೂಪಗಳ ಪಟ್ಟಿ ಆಯ್ತಿಲ್ಲ, ಒಳಗಿದ್ದು ಜೀರ್ಣ ಮಾಡಿಸಿದ.
ಮುಂದಿನದ್ದೇನು ಆನಂದ ಅವೆಲ್ಲ ಕೊಡ್ತಾನೆ. ಅವೆಲ್ಲ ನಾವು ಮತ್ತೆ ನೋಡೋಣ. ಈಗ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಹೀಗಿದೆ. ಸಂಕರ್ಷಣ ಯಾವ ಕೋಶದಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ ಮನೋಮಯ ಕೋಶದಲ್ಲಿ 5,62,107 ರೂಪಗಳಿಂದ ಸಂಕರ್ಷಣ ಇದ್ದಾನೆ. ವಾಸುದೇವ ಯಾವ ಕೋಶದಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ 4,374 ರೂಪಗಳಿಂದಿದ್ದಾನೆ. ಅವನಿಗೇನು ಹೆಸರು? ವಾಸುದೇವನಿಗೆ ವಿಜ್ಞಾನಮಯ ಅಂತ ಹೆಸರು, ಸಂಕರ್ಷಣನಿಗೆ ಮನೋಮಯ ಅಂತ ಹೆಸರು. ವಾಸುದೇವ ಎಲ್ಲೆಲ್ಲಿ ವ್ಯಾಪಿಸಿದ್ದಾನೆ ಅಂದರೆ ಮಹತ್ತತ್ವ ಹಾಗೂ ಅದರ ಅಭಿಮಾನಿ ದೇವತೆಗಳಲ್ಲಿ ವಾಸುದೇವ ವ್ಯಾಪಿಸಿದ್ದಾನಂತೆ. ಲಕ್ಷ್ಮೀದೇವಿ ಯಾವ ರೂಪದಿಂದ ಲಿಂಗದೇಹವನ್ನು ನಾಶ ಮಾಡ್ತಾಳೆ ಅಂದರೆ ಬೆವರಿನ ನೀರೇ ವಿರಜಾ ನದಿ, ಆ ರೂಪದಿಂದ ಲಕ್ಷ್ಮೀದೇವಿ ಲಿಂಗದೇಹವನ್ನು ನಾಶ ಮಾಡ್ತಾಳೆ. ಸರಿ, ಯಾರ ಲಿಂಗದೇಹ ನಾಶ ಮಾಡ್ತಾರೆ ಅಂದರೆ ಸಾಧನೆ ಮುಗಿಸಿಕೊಂಡು ಯಾರು ಮೋಕ್ಷಕ್ಕೆ ಹೋಗುವ ಸಾಧಕರು ಅಂತಿರ್ತಾರೋ ಅವರ ಲಿಂಗದೇಹ ನಾಶ ಮಾಡ್ತಾಳೆ ಅಂತ ಇಷ್ಟು ಇವತ್ತಿನ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ಸೋಮವಾರದಿಂದ ಪಾಠ ಆರಂಭ ಆಗುತ್ತೆ.